ಇದೊಂದು ವಿಚಿತ್ರವಾದ ಕಥೆ. ಸುಮಾರು ವರ್ಷಗಳ ಹಿಂದೆ ಜ್ಞಾನದೇಗುಲ ಎಂಬ ಸುಂದರವಾದ ಹಳ್ಳಿಯಿತ್ತು. ಹೆಸರಿಗಷ್ಟೇ ಜ್ಞಾನದೇಗುಲ. ಆದರೆ ಅಲ್ಲಿನ ಜನರೆಲ್ಲ ಅಜ್ಞಾನಿಗಳೇ, ಒಂದೆರಡು ಅಕ್ಷರ ಕಲಿಯದ ಅನಕ್ಷರಸ್ಥರು. ಅವರಿಗೆ ಗೊತ್ತಿದ್ದು ಒಂದೇ ಕೆಲಸ, ನೇಗಿಲು ಹಿಡಿದು ಜಮೀನಿನಲ್ಲಿ ಕೆಲಸ ಮಾಡುವುದು. ಆ ಹಳ್ಳಿಯ ಜನಗಳಿಗೆ ಅಕ್ಷರದ ಬೆಲೆ ಗೊತ್ತಾಗುತ್ತಾ? ಇಲ್ಲ, ಅವರು ಅನಕ್ಷಸ್ಥರಾಗಿಯೇ ಉಳಿದುಕೊಳ್ಳುತ್ತಾರ. ಬನ್ನಿ ನೋಡೋಣ. ಸಂಜೆಯ ಸಮಯವಾಗಿತ್ತು. ಮಹೇಶ್ ಅಂಗಳದಲ್ಲಿ ಕುಳಿತು ಕೈಯಲ್ಲಿ ಮಡಚಿದ ಕಾಗದವನ್ನು ದಿಟ್ಟಿಸುತ್ತಿದ್ದಾನೆ. ಅವನ ಮುಖದಲ್ಲಿ ಆತಂಕ ಎದ್ದು ಕಾಣುತ್ತಿದೆ. ಸುಮಾ ಒಳಗೆ ಅಡುಗೆ ಮಾಡುತ್ತಿದ್ದಾಳೆ. ಏನಿದೆಯೋ ಈ ಹಾಳಾದ ಕಾಗದದಲ್ಲಿ? ಆ ಜಮೀನ್ದಾರನ ಗುಮಾಸ್ತ ಕೊಟ್ಟಾಗ ಏನೇನೋ ಅಂದ, ನನಗೇನು ತಲೆಬಾಲನೇ ಅರ್ಥವಾಗಲಿಲ್ಲ. ಈ ಬಿಳಿ ಕಾಗದದ ಮೇಲೆ ಇರೋ ಕಪ್ಪು ಅಕ್ಷರಗಳು ನಮ್ಮನ್ನು ನೋಡಿ ನಗುತ್ತಿರೋ ತರ ಕಾಣ್ತಿದೆ. ಏನ್ರೀ, ಇನ್ನು ಆ ಕಾಗದವನ್ನೇ ಕೈಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಕೂತಿದ್ದೀರಾ? ಸಂಜೆಯಿಂದ ನೋಡ್ತಿದ್ದೀನಿ, ಮುಖವೆಲ್ಲ ಸಣ್ಣಗೆ ಮಾಡ್ಕೊಂಡಿದ್ದೀರಾ. ಬನ್ನಿ, ಕೈಕಾಲ್ ತೊಳ್ಕೊಂಡು ಊಟಕ್ಕೆ ಕೂತ್ಕೊಳ್ಳಿ. ಊಟ ಯಾರಿಗ್ ಬೇಕು ಸುಮಾ? ಈ ಕಾಗದ ನನ್ನ ಕೈಗೆ ಬಂದಾಗಿನಿಂದ ಹೊಟ್ಟೆ ಹಸಿವೇ ಸತ್ತೋಗಿದೆ. ನಮ್ಮ ಹಣೆ ಬರಹ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಈ ಅಕ್ಷರ ಕಲಿಯದ ಜನ್ಮ ಇದೆಯಲ್ಲ, ಅದು ನಮ್ಮನ್ನ ಪ್ರತಿ ಹೆಜ್ಜೆಯಲ್ಲೂ ಹೆದರಿಸ್ತಿದೆ. ಹೌದ್ರಿ, ನನಗೂ ಅದೇ ಚಿಂತೆ. ಆ ಗುಮಾಸ್ತ ಕಾಗದ ಕೊಟ್ಟು ಹೋದಾಗ್ನಿಂದ ನನಗೂ ಒಲೆಯಲ್ಲಿ ಅಡ್ಗೆ ಮಾಡೋಕೆ ಮನ್ಸೇ ಬರ್ತಿಲ್ಲ. ಇದ್ರಲ್ಲಿ ಏನಾದ್ರೂ ಕೆಟ್ಟದ್ದು ಬರ್ದಿದ್ರೆ ನಮ್ಮ ಗತಿಯೇನು ಅಂತ ಯೋಚನೆ ಮಾಡಿ ಎದೆ ಧಸಕ್ಕನ್ನುತ್ತಿದೆ. ನಾವು ಬರೀ ಮಣ್ಣು ಹೊತ್ತೋರು, ನೇಗಿಲು ಹಿಡಿಯೋರು. ನಮಗೀ ಗೆರೆಗಳ ಅರ್ಥ ಹೇಗ್ ಗೊತ್ತಾಗ್ಬೇಕು ಹೇಳು? ಹೆಬ್ಬೆಟ್ಟು ಒತ್ತಿ ಅಂದ್ರೆ ಒತ್ತಿ ಬರ್ತೀವಿ, ಆದ್ರೆ ಅದ್ರಲ್ಲಿ ನಮ್ಮ ಜೀವನೇ ಬರೆದುಕೊಡ್ತಿದ್ದೀವಿ ಅಂತ ಈಗ ಗೊತ್ತಾಗ್ತಿದೆ. ಇನ್ನು ಯೋಚನೆ ಮಾಡಿ ಫಲ್ವಿಲ್ಲರೇ. ನಾಳೆ ಬೆಳಿಗ್ಗೆ ಯಾರನ್ನಾದ್ರೂ ಓದೋಕೆ ಬರೋರನ್ನ ಹುಡುಕಿ ಈ ಕಾಗದ ತೋರ್ಸೋಣ. ಅಲ್ಲಿವರೆಗೂ ಆ ದೇವ್ರ ಮೇಲೆ ಭಾರ ಹಾಕಿ ಸುಮ್ನಿರೆ. ಕೈಯಲ್ಲಿದ್ದ ಒಂದು ಸಣ್ಣ ಬಿಳಿ ಕಾಗದ ಇಡೀ ಸಂಜೆಯ ನೆಮ್ಮದಿಯನ್ನೇ ಕಸಿದುಕೊಂಡಿತ್ತು. ಅಕ್ಷರ ಬರೆದಿದ್ದಾಗ ಕಾಗದ ಮೇಲಿರುವ ಸತ್ಯಕ್ಕಿಂತ ಮನಸ್ಸಿನಲ್ಲಿ ಹುಟ್ಟುವ ಕಲ್ಪನೆಯ ಭಯವೇ ದೊಡ್ಡದಾಗಿ ಬೆಳೆಯುತ್ತದೆ. ಹತ್ರ ಬಂದ ವಿಷಯ ತಿಳಿದ ಸುರೇಶ್ ಮತ್ತು ಸರಿತಾ ಗಾಬರಿಯಿಂದ ಮಹೇಶನ ಮನೆಗೆ ಓಡಿ ಬರುತ್ತಾರೆ. ಮಹೇಶ್, ಏನೋ ಜಮೀನ್ದಾರರ ಕಡೆಯಿಂದ ಕಾಗದ ಬಂದಿದೆಯಂತೆ. ಊರವರೆಲ್ಲ ಅಂಗಳದಲ್ಲಿ ನಿಂತ್ಕೊಂಡು ಮಾತಾಡ್ಕೊಳ್ತಿದ್ರು. ವಿಷಯ ಕೇಳಿ ನನಗೂ ಎದೆ ಒಡೆದು ಹೋದಂತಾಯ್ತು. ಅದಕ್ಕೆ ತಕ್ಷಣ ಓಡಿ ಬಂದೆ. ಹೌದು ಸುರೇಶ್, ಅದೇ ಈ ಕಾಗದ. ಆ ಗುಮಾಸ್ತ ಸಂಜೆ ತಂದುಕೊಟ್ಟಾಗ ಏನೇನೋ ದೊಡ್ಡ ದೊಡ್ಡ ಮಾತು ಹೇಳಿದ. ಆದ್ರೆ ನನಗೇನೂ ತಲೆಗೆ ಹತ್ಲಿಲ್ಲ. ನಮ್ಮ ಜಮೀನಿನ ವಿಷಯದಲ್ಲೇನೋ ದೊಡ್ಡ ತೊಂದರೆ ಇದೆಯಂತೆ. ಅಯ್ಯೋ ದೇವ್ರೆ, ನಮ್ ಜಮೀನ್ ಏನಾದ್ರೂ ಕಿತ್ಕೊಳ್ತಾರ ಮಹೇಶ್ ಅವ್ರೆ? ನಮಗಿರೋದೇ ಆ 2 ಎಕರೆ ಸಣ್ಣ ತುಂಡು ಜಮೀನು. ಅದನ್ನು ಕಿತ್ಕೊಂಡ್ರೆ ನಾವು ಬೀದಿಗೆ ಬೀಳ್ಬೇಕಾಗತ್ತೆ. ನಿಜಾಕನೋ ಮಹೇಶ್, ನಾವು ಬೆವರು ಬಗ್ಗಿಸಿ ಬೆಳೆ ತೆಗಿತೀವಿ. ಆದ್ರೆ ಈ ಕಾಗದ ಪತ್ರದ ವಿಷಯ ಬಂದಾಗ ಪ್ರತಿಯೊಬ್ಬನ ಮುಂದೆ ಕೈ ಮುಗಿದು ನಿಲ್ಬೇಕಾಗತ್ತೆ. ಈ ಅಕ್ಷರ ಬರದೇ ಇರೋದೇ ನಮ್ಮ ದೊಡ್ಡ ಶಾಪ ಆಯ್ತು. ಏನ್ ಮಾರೋದ್ ಸರಿತಾ? ನಮ್ ಹಳ್ಳಿಯಲ್ಲಿ ಒಬ್ರಿಗಾದ್ರೂ ಓದೋಕೆ ಬರೆಯೋಕೆ ಬರ್ತಾ ಹೇಳು? ನಾವೆಲ್ಲ ಕಣ್ಣಿದ್ದು ಕುರುಡ್ರ ತರ ಬದುಕ್ತಿದೀವಿ. ಯಾರ್ ಏನ್ ಹೇಳಿದ್ರೂ ನಂಬೋ ಪರಿಸ್ಥಿತಿ ನಮ್ದು. ಈ ರಾತ್ರಿಗೆ ನಮಗ್ ನಿದ್ದೆ ಬರೋದು ಕಷ್ಟ ಕಣಕ್ಕ. ಈ ಕಾಗದಲ್ಲಿ ಏನಿದೆಯೋ ತಿಳಿಯೋವರೆಗೂ ನಮ್ ಜೀವ ನಮ್ಗಿರಲ್ಲ. ಆ ಕಾಗದ್ ನೋಡಿದ್ರೇನೆ ನನಗ್ ಭಯ ಆಗ್ತಿದೆ. ಒಬ್ಬರ ಮನೆಗೆ ಬಂದ ಆತಂಕ ಇಡೀ ಹಳ್ಳಿಯ ನಿವಾಸಿಗಳ ನೆಮ್ಮದಿಯನ್ನೇ ಕೆಡಿಸಿತ್ತು. ಅಕ್ಷರವಿಲ್ಲ ಹಳ್ಳಿಯಲ್ಲಿ ಸಣ್ಣ ವದಂತಿಯು ದೊಡ್ಡ ಚಂಡಮಾರುತದಂತೆ ಹರಡಿತ್ತು. ಹೀಗೆ ಹಳ್ಳಿಯಲ್ಲಿ ವಿಷಯ ಹರಡುತ್ತಿದ್ದಂತೆ ಒಬ್ಬೊಬ್ಬರಾಗಿ ಜನ ಸೇರುತ್ತಾರೆ. ಅಲ್ಲಿಗೆ ರವಿ ಮತ್ತು ಶಿವಕುಮಾರ್ ಕೂಡ ಬರುತ್ತಾರೆ. ಹಳ್ಳಿಯ ಹಳೆಯ ಘಟನೆಗಳನ್ನು ಕೂಡ ನೆನಪಿಸಿಕೊಳ್ಳುತ್ತಾರೆ. ನನಗೆ ಆ ಪಕ್ಕದ ಬೀದಿಯ ಪಿಚ್ಚಮ್ಮನ ಕಥೆ ನೆನ್ಪಾಗ್ತಿದೆ ಮಹೇಶ್. ಅವಳಿಗೂ 3 ವರ್ಷದ ಹಿಂದೆ ಹೀಗೆಯೇ ಜಮೀನ್ದಾರರ ಆಫೀಸ್ನಿಂದ ಒಂದು ಕಾಗದ ತಂದುಕೊಟ್ರು. ಹೌದು ಶಿವಕುಮಾರ್, ನಾನು ನೋಡಿದ್ದೆ. ಆ ಮೋಸಗಾರ ಗುಮಾಸ್ತ ಬಂದು ನಿನ್ನ ಸಾಲ ತೀರಿದೆ, ಇಲ್ಲೊಂದು ಹೆಬ್ಬೆಟ್ಟು ಒತ್ತು ಅಂತ ಸುಳ್ಳು ಹೇಳಿ ಅವಳ ಹತ್ತಿರ ಹೆಬ್ಬೆಟ್ಟು ಒತ್ತಿಸಿಕೊಂಡ. ಕೊನೆಗೆ ಅವಳ ಇಡೀ ಜಮೀನೇ ಜಮೀನ್ದಾರರ ಪಾಲಾಯಿತು. ಅಯ್ಯೋ, ಆ ಪಾಪದ ಮುದುಕಿ ಕೊನೆಗೆ ಸ್ವಂತ ಮನೆಯನ್ನೂ ಕಳೆದುಕೊಂಡು ಬೀದಿಯಲ್ಲಿ ನಿಂತು ಅಳ್ತಿದ್ದದ್ದು ಇನ್ನು ನನ್ನ ಕಣ್ಣ ಮುಂದೆ ಕಟ್ಟಿದ ಹಾಗಿದೆ. ನಮಗೂ ಅದೇ ಗತಿ ಬರುತ್ತೋ ಏನೋ ಅಂತ ಹೆದರಿಕೆಯಾಗ್ತಿದೆ.
ನಾವು ಅಕ್ಷರ ಕಲಿಯದ ತಪ್ಪು ನಮ್ದೇ ಕಣ್ರಯ್ಯ. ಇಷ್ಟು ದಿನ ನಮ್ಗೆ ಹೊಲ ಗದ್ದೆ ಕೆಲ್ಸ ಗೊತ್ತಿದ್ರೆ ಸಾಕು, ಬದುಕಬಹುದು ಅಂದ್ಕೊಂಡಿದ್ವಿ. ಆದ್ರೆ ಈ ಲೋಕದಲ್ಲಿ ಬದುಕಬೇಕಾದ್ರೆ ಅಕ್ಷರ ಜ್ಞಾನ ಎಷ್ಟು ಮುಖ್ಯ ಅಂತ ಇವತ್ತು ನಮ್ಗೆ ಅನುಭವಕ್ಕೆ ಬರ್ತಿದೆ. ಅದೇ ಅಲ್ವಾ ಸುಮಾ, ಅಕ್ಷರ ಬರೆದಿದ್ರೆ ಯಾರ್ ಬೇಕಾದ್ರೂ ನಮ್ಮನ್ನ ಬೆದರಿಸಬಹುದು, ಹೆದರಿಸಿ ನಮ್ಮ ಹೊಟ್ಟೆಗೆ ಹೊಡಿಬಹುದು. ನಮಗೆ ಕಣ್ಣಿದ್ರೂ ನಾವು ಕತ್ತಲೆಯಲ್ಲಿ ಇದ್ದ ಹಾಗೆ. ನಾವೆಲ್ಲ ಸೇರಿ ಏನಾದ್ರೂ ಮಾಡ್ಲೇಬೇಕು. ಹೀಗೆ ಭಯಪಡ್ತಾ ಕೂತಿದ್ರೆ ನಮ್ಮೂರಿನ ಒಬ್ಬೊಬ್ಬರ ಜಮೀನನ್ನು ಯಾರಾದ್ರೂ ಬರೆಸಿಕೊಂಡು ಬಿಡ್ತಾರೆ. ಹಳೆಯ ನೆನಪುಗಳು ಅವರ ಎದೆಯಲ್ಲಿ ಭಯದ ಬೆಂಕಿಯನ್ನು ಉಳಿಸುತ್ತಿದ್ದವು. ಹೆಬ್ಬೆಟ್ಟಿನ ಗುರುತು ಬದುಕನ್ನೇ ಬೀದಿಗೆ ತಳ್ಳಬಹುದು ಎಂಬ ಕಹಿ ಸತ್ಯ ಎಲ್ಲರಿಗೂ ಸ್ಪಷ್ಟವಾಗಿ ಅರ್ಥವಾಗುತ್ತಿತ್ತು. ಅವರ ಮಾತನಾಡುತ್ತಿದ್ದ ಹಾಗೆ ಜಮೀನ್ದಾರನ ಆಳು ವಿಕ್ರಮ್ ಬರ್ತಾನೆ. ತುಂಬಾ ಅಹಂಕಾರದಿಂದ ಮಾತನಾಡುತ್ತಾನೆ. ಹೇ ಮಹೇಶ್, ಕಾಗದ ತಲುಪಿದ್ಯಾ? ಜಮೀನ್ದಾರರು ನಾಳೆ ಬೆಳಿಗ್ಗೆ ನಿನ್ನನ್ನ ಕಚೇರಿಗೆ ಕರ್ಕೊಂಡು ಬರಕ್ಕೆ ಹೇಳಿದ್ದಾರೆ. ನಿನ್ನ ಜಮೀನಿನ ಪತ್ರದಲ್ಲಿ ಏನೋ ದೊಡ್ಡ ಲೋಪ ಇದೆಯಂತೆ. ವಿಕ್ರಮ್, ನಮಗೆ ಓದೋಕೆ ಬರಲ್ಲ. ಆ ಕಾಗದದಲ್ಲಿ ಏನಿದೆಯೋ ನಮಗೆ ತಿಳಿತಿಲ್ಲ. ನನ್ನ ಜಮೀನು ನನ್ನ ಬಳಿಯೇ ಇದೆಯಲ್ಲ, ನಾನು ಸರಿಯಾಗಿ ಕಂದಾಯ ಕಟ್ಟಿದ್ನಿ. ಮತ್ತೆ ಏನು ತೊಂದರೆ ವಿಕ್ರಮ್? ಅದೆಲ್ಲ ನನಗ್ ಗೊತ್ತಿಲ್ಲ. ನೀನು ಹೆಬ್ಬೆಟ್ಟು ಒತ್ತಿದೆಯಲ್ಲ, ಆ ಪತ್ರ ಈಗ ಸರಿಯಿಲ್ಲ ಅಂತೆ. ತಕ್ಷಣ ನಾಳೆ ಬೆಳಿಗ್ಗೆ ಕಚೇರಿಗೆ ಬರ್ದಿದ್ರೆ ನಿನ್ನ ಜಮೀನು ಜಮೀನ್ದಾರರ ವಶವಾಗುತ್ತೆ. ಜ್ಞಾಪಕ ಇಟ್ಕೋ. ವಿಕ್ರಮ್, ಈ ವಯಸ್ಸಿನಲ್ಲಿ ನಮ್ಮನ್ನ ಹೀಗೆ ಹೆದರಿಸಿದ್ರೆ ಎಲ್ಲಿಗೆ ಹೋಗಬೇಕು? ಮಹೇಶ್ ಕಷ್ಟಪಟ್ಟು ಬೆಳೆ ಬೆಳೆದಿದ್ದಾನೆ. ಅದರಲ್ಲಿ ಏನೋ ಲೋಪ ಅಂದ್ರೆ ನಮಗೆ ಅರ್ಥವಾಗ್ತಿಲ್ಲ. ಸ್ವಲ್ಪ ದಯವಿಟ್ಟು ವಿವರಿಸಿ ಹೇಳಿ. ಓದು ಬರಹವಿಲ್ಲದ ಮೂಢರಿಗೆ ಇವೆಲ್ಲ ಅಗತ್ಯವೇನೋ? ಹೊಲ ಬಿಟ್ಟು ಎಲ್ಲಾದ್ರೂ ಕೂಲಿ ಕೆಲಸ ಮಾಡ್ಕೊಂಡು ಹೋಗ್ಬಾರ್ದೆ? ಓದಕ್ಕೆ ಬರ್ದಿದ್ರು ನನ್ನ ಹತ್ರ ವಾದ ಮಾಡ್ತೀರಾ? ನಾಳೆ ಬೆಳಿಗ್ಗೆ ಬರ್ಲಿಲ್ಲ ಅಂದ್ರೆ ನಿಮ್ಮನೆಗೆ ಬೀಗ ಬೀಳುತ್ತೆ. ಸ್ವಾಮಿ, ನಮಗೆ ಓದೋಕೆ ಬಾರ್ದಿರೋದು ನಮ್ಮ ತಪ್ಪೇ ಇರ್ಬೋದು. ಆದ್ರೆ ಅದನ್ನು ಆಸರೆ ಮಾಡ್ಕೊಂಡು ನಮ್ಮ ಜಮೀನು ಕಸಿಯೋದು ಧರ್ಮವೇ? ಆ ಕಾಗದ್ದಲ್ಲೇನಿದೆ ಅಂತ ನೀವೇ ಓದಿ ಹೇಳಿ ಸ್ವಾಮಿ. ನನಗೂ ಓದಕ್ಕೆ ಬರಲ್ಲವ. ಜಮೀನ್ದಾರರು ಕೊಟ್ರು ತಂದುಕೊಟ್ಟೆ. ನಾಳೆ ಬೆಳಿಗ್ಗೆ ಕಚೇರಿಗೆ ಬರ್ದಿದ್ರೆ ನಿಮ್ ಗತಿ ಅಷ್ಟೇ. ವಿಕ್ರಮ್ ಹೋಗುತ್ತಾನೆ. ಅಜ್ಞಾನದ ದೌರ್ಬಲ್ಯವನ್ನು ಕಂಡಾಗ ಅಹಂಕಾರ ಎಡೆಮುರಿ ಕಟ್ಟುತ್ತದೆ. ವಿಕ್ರಮ್ನ ಬೆದರಿಕೆ ಆ ಬಡ ಕುಟುಂಬದ ರಾತ್ರಿಯ ನಿದ್ದೆಯನ್ನು ಸಂಪೂರ್ಣವಾಗಿ ಕಸಿದುಕೊಂಡಿತ್ತು. ಮಹೇಶ್ ಮತ್ತು ಸುರೇಶ್ ಚಿಂತೆಯಲ್ಲಿದ್ದಾರೆ. ಸುಮಾ ಮತ್ತು ಸರಿತಾ ಅವರಿಗೆ ಧೈರ್ಯ ತುಂಬುತ್ತಿದ್ದಾರೆ. ನೋಡಿದ್ಯಾ ಸುರೇಶ್, ಆ ವಿಕ್ರಮ್ ಬಂದು ಎಷ್ಟೊಂದು ಅಹಂಕಾರದಿಂದ ಮಾತಾಡಿ ಹೋದ. ಅವನು ಕೂಡ ನಮ್ಮ ತರಾನೇ ಓದೋಕೆ ಬರದವನು. ಆದ್ರೆ ಜಮೀನ್ದಾರ್ನ ಹೆಸರು ಹೇಳ್ಕೊಂಡು ನಮಗೆ ಬೆದರಿಕೆ ಹಾಕ್ತಿದ್ದಾನೆ. ಹೌದ್ರಿ, ನಮಗೆ ಅಕ್ಷರ ಬರ್ತಿಲ್ಲ ಅಂತ ತಾನೇ ಪ್ರತಿಯೊಬ್ಬನೂ ಬಂದು ನಮ್ಮ ಮುಖಕ್ಕೆ ಉಗಿದು ಹೋಗೋದು. ನಮ್ಮ ಊರಿನ ಜನರೆಲ್ಲ ಒಂದೆಡೆ ಸೇರಿ ಕಲಿಯೋಕೆ ಶುರು ಮಾಡಬಾರ್ದೆ? ಇನ್ಮುಂದೆ ನಾವೇ ಕಲಿಯೋಣ. ಹೌದಕ್ಕ, ನಾವೇ ಈ ಊರ್ನಲ್ಲಿ ಹಿರಿಯರು. ನಾವೇ ಕಲಿಯೋಕೆ ಹೆದರಿದ್ರೆ ನಾಳೆ ನಮ್ಮ ಮಕ್ಕಳು ಕೂಡ ನಮ್ಮ ತರಾನೇ ಕತ್ತಲೆಯಲ್ಲಿ ಬದುಕಬೇಕಾಗತ್ತೆ. ಮಹೇಶ್, ಹೀಗೆ ಅಳ್ತಾ ಕೂತಿದ್ರೆ ಕೆಲಸ ಆಗಲ್ಲ. ನಾಳೆ ಬೆಳಗ್ಗೆ ನಾವು ಪಕ್ಕದ ಊರಿನ ಅನಂತಶಾಸ್ತ್ರಿಗಳನ್ನ ಭೇಟಿಯಾಗೋಣ. ಅವರು ದೊಡ್ಡ ವಿದ್ಯಾವಂತರು, ಧರ್ಮ ತಿಳಿದವರು. ಅವರಿಗೆ ಈ ಕಾಗದ ತೋರಿಸೋಣ. ಒಳ್ಳೆ ಮಾತು ಹೇಳಿದೆ ಸುರೇಶ್. ಶಾಸ್ತ್ರಿಗಳು ಹಳೆಯ ಕಾಲದ ಮನುಷ್ಯರಾದ್ರೂ ಬಡವರ ಮೇಲೆ ದಯೆ ಇರೋರು. ನಮಗೆ ಖಂಡಿತ ಸಹಾಯ ಮಾಡ್ತಾರೆ. ನಾಳೆ ಕೋಳಿ ಕೂಗೋಕು ಮುಂಚೆಯೇ ಹೊರಡೋಣ. ಹೌದು, ನೀವು ಇಬ್ಬರೂ ಬೆಳಿಗ್ಗೆ ಹೋಗಿ ಬನ್ನಿ. ಆ ಶಾಸ್ತ್ರಿಗಳ ಬಾಯಿಂದ ಸತ್ಯ ಏನು ಅಂತ ಕೇಳಿ ಬರೋವರೆಗೂ ನಮಗೂ ಸಮಾಧಾನ ಇರಲ್ಲ. ಕತ್ತಲೆ ರಾತ್ರಿಯ ಕೊನೆಯಲ್ಲಿ ಬೆಳಕಿನ ಭರವಸೆ ಕಿರಣ ಮೂಡುವಂತೆ ಆ ಕಣ್ಣೀರಿನ ರಾತ್ರಿಯಲ್ಲಿ ಅಕ್ಷರ ಕಲಿಯುವ ದೃಢ ನಿರ್ಧಾರ ಒಂದು ಸದ್ದಿಲ್ಲದೆ ಜನ್ಮ ತಳುತ್ತಿತ್ತು. ಬೆಳಗ್ಗೆ ಆಗುತ್ತದೆ.
ರಾತ್ರಿ ನಿರ್ಧಾರ ಮಾಡಿದಂತೆ ಮಹೇಶ್ ಮತ್ತು ಸುರೇಶ್ ಶಾಸ್ತ್ರಿಗಳ ಮನೆಗೆ ಬರುತ್ತಾರೆ. ಅವರಿಗೆ ಕಾಗದ ಕೊಡುತ್ತಾರೆ. ಶಾಸ್ತ್ರಿಗಳು ಕನ್ನಡ ಹಾಕಿ ಕಾಗದವನ್ನು ಶ್ರದ್ಧೆಯಿಂದ ಓದಿ ಮುಗುಳ್ನಗುತ್ತಾರೆ. ಮಹೇಶ್, ಸುಮ್ನೆ ಗಾಬರಿ ಆಗ್ಬೇಡಪ್ಪ. ಈ ಕಾಗದದಲ್ಲಿ ನಿನ್ನ ಜಮೀನ್ ಕಿತ್ಕೊಳ್ತಾರೆ ಅಂತ ಎಲ್ಲೂ ಬರ್ದಿಲ್ಲ. ಬದಲಿಗೆ ಜಮೀನ್ದಾರರು ನಿನ್ನ ಜಮೀನನ್ನ ಇನ್ನೂ ಸ್ವಲ್ಪ ಹೆಚ್ಚು ಮಾಡಿದ್ದಾರೆ. ಏನು ಸತ್ಯವೇ ಶಾಸ್ತ್ರಿಗಳೇ? ನನ್ನ ಜಮೀನು ಹೋಗ್ತಿಲ್ವೇ? ಆ ವಿಕ್ರಮ್ ಬಂದು ಜಮೀನು ವಶಪಡಿಸ್ಕೊಳ್ತಾರೆ ಅಂತ ಬೆದರಿಸಿದ್ದಕ್ಕೆ ನಾವು ರಾತ್ರಿಯೆಲ್ಲ ಊಟ ನಿದ್ದೆ ಇಲ್ಲೇ ಸತ್ತ ಹಾಗೆ ಇದ್ದೆವು ಸ್ವಾಮಿ. ಕೇಳು ಮಹೇಶ್, ಕಳೆದ ವರ್ಷ ನೀನು ಚೆನ್ನಾಗಿ ಬೆಳೆ ತೆಗೆದಿದ್ದಕ್ಕೆ ಪಕ್ಕದಲ್ಲಿರುವ ಬೀಳು ಬಿದ್ದ 2 ಎಕರೆ ಜಮೀನನ್ನು ಸಹ ಸಾಗುವಳಿ ಮಾಡಿಕೋ ಅಂತ ಬರೆದಿದ್ದಾರೆ. ಆದ್ರೆ ಅದಕ್ಕೆ ಹೊಸ ಒಪ್ಪಂದ ಬರೆದಿದ್ದಾರೆ. ಆ ಗುಮಾಸ್ತಾ ಮತ್ತು ವಿಕ್ರಮ್ ನಿನ್ನನ್ನ ಬೆದರಿಸಿ ಲಂಚ ಪಡೆಯಲಿಕ್ಕೆ ಸಂಚು ರೂಪಿಸಿದ್ರು. ಅಯ್ಯೋ, ಅನ್ಯಾಯವೇ! ಆ ವಿಕ್ರಮ್ ನಮಗೆ ಎಷ್ಟೊಂದು ಬೆದರಿಕೆ ಹಾಕಿದ ಶಾಸ್ತ್ರಿಗಳೇ. ಓದೋಕೆ ಬರ್ದಿದ್ದಕ್ಕೆ ನಮ್ಮನ್ನ ಎಷ್ಟು ಹಗುರವಾಗಿ ಕಂಡನು. ನೋಡಿದ್ಯಾ ಮಹೇಶ್, ಓದೋಕೆ ಬರ್ದಿದ್ರೆ ಯಾರ್ ಬೇಕಾದ್ರೂ ನಿಮ್ಮನ್ನ ಸುಲಭವಾಗಿ ಹೆದರಿಸಬಹುದು. ಅದೇ ನಿನಗೆ ಅಕ್ಷರ ಬರ್ತಿದ್ರೆ ಈ ಕಾಗದ ನೋಡಿದ ತಕ್ಷಣ ಸಂತೋಷ ಪಡ್ತಿದ್ದೆ, ಹಬ್ಬ ಮಾಡ್ತಿದ್ದೆ. ಆದ್ರೆ ಅಕ್ಷರ ಬರ್ದಿದ್ದಕ್ಕೆ ಇಡೀ ರಾತ್ರಿ ನರಕ ಅನುಭವಿಸಿದೆ. ಶಾಸ್ತ್ರಿಗಳೇ, ಅಕ್ಷರದ ಬೆಲೆ ಏನೆಂದು ಇವತ್ತು ನಮಗೆ ರಕ್ತ ಕಣ್ಣೀರಿನಿಂದ ಅರ್ಥವಾಯಿತು. ಈ ಅಜ್ಞಾನದಿಂದ ನಮ್ಮನ್ನ ಕಾಪಾಡಿ ಸ್ವಾಮಿ. ಸತ್ಯ ಹೊರಬಿದ್ದಾಗ ಅವರಲ್ಲಿದ್ದ ಆತಂಕ ಕೊನೆಯಾಗುತ್ತದೆ. ಆದರೆ ಅಜ್ಞಾನದಿಂದ ತಮಗೆ ಎದುರಾದ ಅಪಮಾನ ಮತ್ತು ಭಯ ಅವರ ಕಣ್ಣುಗಳನ್ನು ಸಂಪೂರ್ಣವಾಗಿ ತೆರೆಸಿತ್ತು. ಮಹೇಶ್ಗೆ ಅಕ್ಷರದ ಬೆಲೆ ಏನೆಂದು ಅರ್ಥವಾಗುತ್ತದೆ. ಅವನು ಶಾಸ್ತ್ರಿಗಳ ಬಳಿ ಕಲಿಯುವ ಇಚ್ಛೆ ವ್ಯಕ್ತಪಡಿಸುತ್ತಾನೆ. ಶಾಸ್ತ್ರಿಗಳೇ, ಒಂದು ಸಣ್ಣ ಕಾಗದ ನಮ್ಮನ್ನ ಸಾವಿನ ಅಂಚಿನವರೆಗೆ ಕರ್ಕೊಂಡು ಹೋಯಿತು. ನಾವೆಲ್ಲ ಕಲಿಯಬೇಕು. ನಮ್ಮ ಊರನ್ನ ಈ ಕತ್ತಲೆಯಿಂದ ಹೊರತರಬೇಕು ಸ್ವಾಮಿ. ನಮಗೇನಾದರೂ ದಾರಿ ತೋರಿಸಿ. ಹೌದು ಶಾಸ್ತ್ರಿಗಳೇ, ನಾವೆಲ್ಲ ವಯಸ್ಸಾದವರಾದ್ರೂ ಕನಿಷ್ಠ ನಮಗ್ ಬರೋ ಪತ್ರಗಳನ್ನ ನಾವೇ ಓದೋ ಹಂಗ್ ಮಾಡಿ. ಯಾರ ಹತ್ತಿರವೂ ಕೈ ಮುಗಿದು ನಿಲ್ಲೋ ಪರಿಸ್ಥಿತಿ ಬರಬಾರದು. ತುಂಬಾ ಒಳ್ಳೆಯ ನಿರ್ಧಾರ ಮಹೇಶ್. ವಿದ್ಯೆಗೆ ವಯಸ್ಸಿನ ಹಂಗಿಲ್ಲ. ಕಲಿಬೇಕು ಅನ್ನೋ ಆಸೆ ನಿಮ್ಮಲ್ಲಿ ಇದ್ರೆ ಸಾಕು. ಕತ್ತಲೆಯಲ್ಲಿರೋ ನಿಮ್ಮ ಊರಿಗೆ ಬೆಳಕು ತರೋದು ನನ್ನ ಹೊಣೆ. ನಮ್ಮ ಹಳ್ಳಿಯಲ್ಲಿ ಒಂದು ಸಣ್ಣ ಶಾಲೆ ತರ ಏರ್ಪಾಡು ಮಾಡಿ ಶಾಸ್ತ್ರಿಗಳೇ. ನಾವು ಹಗಲಡಿಯಲ್ಲಿ ಹೊಲದ ಕೆಲಸ ಮುಗಿಸಿ ರಾತ್ರಿ ಹೊತ್ತು ದೀಪದ ಬೆಳಕಿನಲ್ಲಿ ಕಳೆದುಕೊಳ್ತೀವಿ. ಖಂಡಿತ. ನಾಳೆಯಿಂದಲೇ ನಿಮ್ಮ ಊರಿಗೆ ನಮ್ಮ ಶಿವಕುಮಾರ್ ಅನ್ನೋ ಅಕ್ಷರಸ್ಥ ಯುವಕನನ್ನ ಕಳುಹಿಸ್ತೇನೆ. ಅವನು ದಿನವೂ ಸಂಜೆ ನಿಮಗೆ ಓದಲು ಬರೆಯಲು ಹೇಳ್ಕೊಡ್ತಾನೆ. ನಿಮ್ಮ ಈ ಉಪಕಾರವನ್ನು ನಾವು ಎಂದಿಗೂ ಮರೆಯಲ್ಲ ಶಾಸ್ತ್ರಿಗಳೇ. ನಮ್ಮ ಊರಿಗೆ ಇದೇ ದೊಡ್ಡ ಭಾಗ್ಯ. ಒಂದು ಹೊಸ ಕ್ರಾಂತಿಗೆ ನಾಂದಿ ಹಾಡಲಾಗಿತ್ತು. ಕಲಿಯುವ ಮನಸ್ಸಿದ್ದರೆ ವಯಸ್ಸು ಅಡ್ಡಿಯಾಗುವುದಿಲ್ಲ ಎಂಬ ಸತ್ಯದೊಂದಿಗೆ ಅವರಿಬ್ಬರು ಹೊಸ ಭರವಸೆಯಿಂದ ಊರಿನತ್ತ ಹೆಜ್ಜೆ ಹಾಕಿದರು. ಸಂಜೆ ಮಹೇಶ್ ಮತ್ತು ಸುರೇಶ್ ಊರಿಗೆ ಬಂದ ನಂತರ ಅರಳಿಕಟ್ಟೆಯ ಬಳಿ ಎಲ್ಲಾ ಹಳ್ಳಿಗಳನ್ನು ಒಟ್ಟಿಗೆ ಸೇರಿಸುತ್ತಾರೆ. ಅಲ್ಲಿ ಶಿವಕುಮಾರ್ ಮತ್ತು ರವಿ ಕೂಡ ಇದ್ದಾರೆ. ಊರಿನ ಜನರೇ ಕೇಳಿ, ಇಷ್ಟು ದಿನ ನಾವು ಕತ್ತಲೆಯಲ್ಲಿದ್ದೆವು. ಅಕ್ಷರ ಬರ್ದೆ ಪ್ರತಿಯೊಬ್ಬರ ಹತ್ತಿರವೂ ಮೋಸ ಹೋದೆವು. ಬೆದರಿಕೆಗೆ ಹೆದರಿದೆವು. ಆದರೆ ಇನ್ಮುಂದೆ ಹಾಗಾಗಬಾರದು. ಏನಾಯ್ತು ಮಹೇಶ್? ಜಮೀನ್ದಾರರ ಕಚೇರಿಯಲ್ಲಿ ಏನ್ ಹೇಳಿದ್ರು? ನಿನ್ನ ಜಮೀನು ಉಳೀತೆ? ಜಮೀನು ಉಳಿಯೋದು ಮಾತ್ರವಲ್ಲ ಶಿವಕುಮಾರ್, ನಮಗೆ ಹೆಚ್ಚುವರಿ ಜಮೀನು ಸಿಕ್ಕಿದೆ. ಆ ಗುಮಾಸ್ತಾ ಮತ್ತೆ ವಿಕ್ರಮ್ ನಮಗೆ ಓದೋಕೆ ಬರಲ್ಲ ಅಂತ ಸುಳ್ಳು ಹೇಳಿ ಹೆದರಿಸಿದ್ರು. ಅನಂತ ಶಾಸ್ತ್ರಿಗಳು ನಮಗೆ ಸತ್ಯ ತಿಳಿಸಿದ್ರು. ಕೇಳಿದ್ರಾ ಊರಿನ ಹೆಂಗಸ್ರೆ? ನಾವು ಅಕ್ಷರ ಕಲಿಯದಿದ್ರೆ ಯಾರ್ ಬೇಕಾದ್ರೂ ನಮ್ಮನ್ನ ಬೀದಿಗೆ ತಳ್ತಾರೆ. ಹೆಂಗಸ್ರು ಹಿಂದೆ ಬೀಳ್ಬೇಡಿ. ನಮ್ಮ ಮನೆಯ ಲೆಕ್ಕಪತ್ರ ನಮ್ಮ ಕೈಯಲ್ಲೇ ಇರಬೇಕು. ಗೌರವದಿಂದದ ಬದುಕಲು ನಮಗೂ ವಿದ್ಯೆ ಬೇಕು. ಮಹೇಶ್ ಅವರೇ, ನಾಳೆಯಿಂದ ಶಾಸ್ತ್ರಿಗಳು ಕಳುಹಿಸೋ ಮೇಷ್ಟ್ರು ಬಂದ ತಕ್ಷಣ ನಾವೆಲ್ಲ ರಚ್ಚುಬಂಡೆ ಹತ್ತಿರ ಕೂತು ಕಲಿಯೋಣ. ನಮ್ಮ ಹಳ್ಳಿಯಲ್ಲಿ ಇನ್ಮುಂದೆ ಒಬ್ಬನೇ ಒಬ್ಬ ಅಕ್ಷರ ಬರದವನು ಇರಬಾರದು. ಹೌದು ರವಿ, ನಮ್ಮ ಸಹಿ ನಾವೇ ಮಾಡಬೇಕು.
ಯಾರಾದರೂ ಕಾಗದ ತಂದ್ರೆ ಅದನ್ನು ನಾವೇ ಓದಿ ಉತ್ತರ ಹೇಳೋ ಧೈರ್ಯ ನಮಗಿರಬೇಕು. ಒಬ್ಬರ ಅನುಭವ ಇಡೀ ಹಳ್ಳಿಯ ಜಾಗೃತಿಗೆ ಕಾರಣವಾಗಿತ್ತು. ಹಳ್ಳಿಯ ಪ್ರತಿಯೊಬ್ಬರೂ ಕಣ್ಣಲ್ಲೂ ಅಜ್ಞಾನದ ಕತ್ತಲೆಯನ್ನು ಸೀಳಿ ಅಕ್ಷರ ಜ್ಞಾನ ಪಡೆದುಕೊಳ್ಳುವ ದೃಢ ಸಂಕಲ್ಪ ಕಾಣಿಸುತ್ತಿತ್ತು. ಹಳ್ಳಿಯವರು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ರಾತ್ರಿ ಬಿಡುವಿನ ಸಮಯದಲ್ಲಿ ಶಿಕ್ಷಣ ಕಲಿಯುತ್ತಿದ್ದಾರೆ. ಶಿವಕುಮಾರ್ ಮೇಷ್ಟ್ರು ಹಳ್ಳಿಗರಿಗೆ ಪಾಠ ಹೇಳಿಕೊಡುತ್ತಿದ್ದಾರೆ. ಹಳ್ಳಿಯವರು ಶ್ರದ್ಧೆಯಿಂದ ಕಲಿಯುತ್ತಿದ್ದಾರೆ. ಬನ್ನಿ ಮಹೇಶ್ ಅವರೇ, ಬನ್ನಿ ಸುರೇಶ್. ವಯಸ್ಸಾಯಿತು ಅಂತ ಯೋಚನೆ ಮಾಡಬೇಡಿ. ಮೊದಲು ನಿಮ್ಮ ಗಟ್ಟಿಯಾದ ಬೆರಳುಗಳಿಂದ ಮಣ್ಣಿನ ಮೇಲೆ ಆ ಅಕ್ಷರ ಬರೆಯೋಕೆ ಅಭ್ಯಾಸ ಮಾಡಿ. ಅಬ್ಬಾ, ನೇಗಿಲು ಹಿಡಿದು ಗಟ್ಟಿಯಾದ ಈ ಕೈಯಲ್ಲಿ ಪೆನ್ ಹಿಡಿಯೋದು ಕಷ್ಟ ಆಗ್ತಿದೆ ಮೇಷ್ಟ್ರಿ. ಆದ್ರೆ ನನ್ನ ಕಣ್ಣಲ್ಲಿ ಇವತ್ತು ಆನಂದ ಬಾಷ್ಪ ಬರ್ತಿದೆ. ತುಂಬ ಸರಿ. ವಿದ್ಯೆಗೆ ವಯಸ್ಸಿನ ಹಂಗಿಲ್ಲ. ಕಲಿಬೇಕು ಅನ್ನೋ ತಪಸ್ಸು ನಿಮ್ಮಲ್ಲಿದ್ದರೆ ಈ ಹಳ್ಳಿ ಬೇಗನೆ ಅಕ್ಷರಸ್ಥ ಹಳ್ಳಿಯಾಗುತ್ತದೆ. ಸರಿತಾ ನೋಡು, ನಾನು ನನ್ನ ಹೆಸರು ಬರದೆ ಇಷ್ಟು ದಿನ ಹೆಬ್ಬೆಟ್ಟು ಒತ್ತುತ್ತಿದ್ದ ಈ ಕೈಯಿಂದ ಇವತ್ತು ನನ್ನ ಹೆಸರು ನಾನೇ ಬರದೆ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ಹೌದಕ್ಕ, ನನಗೂ ತುಂಬಾ ಸಂತೋಷ ಆಗ್ತಿದೆ. ನಮ್ಮ ಮನೆಯ ದಿನಸಿ ಲೆಕ್ಕ, ಹಾಲಿನ ಲೆಕ್ಕ ಎಲ್ಲ ಇನ್ಮುಂದೆ ನಾನೇ ಬರ್ದಿಡ್ತೀನಿ. ಯಾರು ನಮ್ಮನ್ನ ಏಮಾರಿಸೋಕೆ ಆಗಲ್ಲ. ಹೌದು ಮೇಷ್ಟ್ರೇ, ಈ ದೀಪದ ಬೆಳಕಿನಲ್ಲಿ ನಾವಷ್ಟೇ ಕಲಿಯುತ್ತಿಲ್ಲ, ನಮ್ಮ ಹಳ್ಳಿಯ ಭವಿಷ್ಯವನ್ನೇ ಬದಲಾಯಿಸುತ್ತಿದ್ದೇವೆ. ಆ ರಾತ್ರಿ ಉರಿಯುತ್ತಿದ್ದ ದೀಪ ಕೇವಲ ಬೆಳಕನ್ನು ನೀಡುತ್ತಿರಲಿಲ್ಲ. ಪ್ರತಿಯೊಬ್ಬರ ಬಾಳಿನಲ್ಲೂ ಸ್ವಾಭಿಮಾನದ ಹೊಸ ಅಕ್ಷರದ ದೀಪವನ್ನು ಹಚ್ಚುತ್ತಿತ್ತು. ಕೆಲವು ತಿಂಗಳು ಕಳೆಯುತ್ತವೆ. ಅನಂತ ಶಾಸ್ತ್ರಿಗಳು ಗ್ರಾಮಕ್ಕೆ ಭೇಟಿ ನೀಡುತ್ತಾರೆ. ಮಹೇಶ್ ಕಾಗದವನ್ನು ತಾನೇ ಓದುತ್ತಿದ್ದಾನೆ. ಸುಮಾ, ಇಲ್ಲೇ ನೋಡು. ಈ ಪತ್ರದಲ್ಲಿ ಜಮೀನ್ದಾರರು ನಮಗೆ ಕೊಟ್ಟಿರೋ ಹೆಚ್ಚುವರಿ ಜಮೀನಿನ ಸರ್ವೆ ನಂಬರ್ ಮತ್ತೆ ಕಂದಾಯದ ವಿವರ ಸ್ಪಷ್ಟವಾಗಿ ಬರೆದಿದ್ದಾರೆ. ನಾನೇ ಸ್ವಂತ ಓದಿದೆ. ಅಬ್ಬಾ, ಏನ್ರೀ ನಿಮ್ಮ ಮುಖದಲ್ಲಿರುವ ಆತ್ಮವಿಶ್ವಾಸ! ಇಷ್ಟು ದಿನ ಕಾಗದ ಕಂಡ್ರೆ ಹೆದರಿ ಓಡ್ತಿದ್ದ ನೀವು ಇವತ್ತು ತಾನೇ ಓದಿ ಹೇಳ್ತಿದ್ದೀರಾ? ಹೌದು ಸುಮಾ, ಅಕ್ಷರ ಕಲಿತಿದ್ದಕ್ಕೆ ನಮಗೆ ಸಿಕ್ಕ ದೊಡ್ಡ ಶಕ್ತಿ ಇದು. ಇನ್ಮುಂದೆ ಆ ವಿಕ್ರಮ್ನೇ ಬರಲಿ ಅಥವಾ ಆ ಗುಮಾಸ್ತನೇ ಬರಲಿ, ನಮ್ಮನ್ನ ಮೋಸ ಮಾಡೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಮಹೇಶ್, ನಮ್ಮ ಊರಿನ ಇವತ್ತು ಅನಂತ ಶಾಸ್ತ್ರಿಗಳು ಬಂದಿದ್ದಾರೆ. ನಮ್ಮ ಅವರೆಲ್ಲ ಅಕ್ಷರ ಕಲಿತಿದ್ದನ್ನು ನೋಡಿ ತುಂಬಾ ಸಂತೋಷ ಪಡ್ತಿದ್ದಾರೆ. ನಡೆ ಸುರೇಶ್, ಹೋಗೋಣ. ಅವರಿಗೆ ಧನ್ಯವಾದ ಹೇಳಬೇಕು. ಅವರು ಹಚ್ಚಿದ ಒಂದು ಅಕ್ಷರ ದೀಪ ಇವತ್ತು ನಮ್ಮ ಇಡೀ ಹಳ್ಳಿಯ ಕತ್ತಲೆಯನ್ನೇ ಓಡಿಸಿದೆ. ಮಹೇಶ್, ಇವತ್ತು ನಿಮ್ಮ ಹಳ್ಳಿಯ ಪ್ರತಿಯೊಬ್ಬರ ಮುಖದಲ್ಲೂ ಆ ಅಕ್ಷರದ ಕಾಂತಿ ಕಾಣ್ತಿದೆ. ಹೆಬ್ಬೆಟ್ಟು ಒತ್ತುತ್ತಿದ್ದ ನಿಮ್ಮ ಕೈಗಳು ಇವತ್ತು ಪೆನ್ ಹಿಡಿದು ತಮ್ಮ ಹೆಸರನ್ನು ತಾವೇ ಬರೆಯುತ್ತಿರುವುದನ್ನು ನೋಡಿದರೆ ನನಗೆ ತುಂಬ ಸಂತೋಷವಾಗುತ್ತಿದೆ. ಎಲ್ಲವೂ ನಿಮ್ಮಿಂದಲೇ ಶಾಸ್ತ್ರಿಗಳೇ. ಅಂದು ನೀವು ನಮಗೆ ದಾರಿ ತೋರಿಸದಿದ್ದರೆ ಇವತ್ತಿಗೂ ನಾವು ಆ ಜಮೀನ್ದಾರರ ಬೆದರಿಕೆಗೆ ಹೆದರಿಕೊಂಡು ಕತ್ತಲೆಯಲ್ಲೇ ಇರಬೇಕಿತ್ತು. ನಮ್ಮ ಹಳ್ಳಿಗೆ ಅಕ್ಷರದೀಪ ಹಚ್ಚಿ ನಮ್ಮ ಕಣ್ಣು ತರೆಸಿದ ನಿಮ್ಮ ಉಪಕಾರವನ್ನು ನಾವು ಎಂದಿಗೂ ಮರೆಯಲ್ಲ ಶಾಸ್ತ್ರಿಗಳೇ. ವಿದ್ಯೆ ಅಂದರೆ ಬರೀ ಪುಸ್ತಕ ಓದೋದಷ್ಟೇ ಅಲ್ಲ, ಅದು ನಮಗೆ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ತಂದುಕೊಡುತ್ತೆ. ನಿಮ್ಮ ಹಳ್ಳಿಗೆ ಬಂದಿದ್ದ ಈ ಅಜ್ಞಾನದ ಕತ್ತಲೆ ಇವತ್ತಿಗೆ ಶಾಸ್ತ್ರಿಗಳೇ, ಈ ಹಳ್ಳಿಯ ಜನರು ಕೆಲಸ ಮುಗಿಸಿ ಎಷ್ಟೇ ದಣಿದು ಬಂದರೂ ರಾತ್ರಿ ಹೊತ್ತು ಆಸಕ್ತಿಯಿಂದ ಬಂದು ಕಲಿಯುತ್ತಿದ್ದರು. ಇವರ ಈ ಪರಿಶ್ರಮವೇ ಇವತ್ತು ಈ ಬದಲಾವಣೆಗೆ ಕಾರಣ. ಹೌದು ಶಾಸ್ತ್ರಿಗಳೇ, ಇನ್ಮುಂದೆ ನಮ್ಮ ಊರಿನ ಯಾವುದೇ ಮಗು ಶಾಲೆಗೆ ಹೋಗದೆ ಇರಬಾರ್ದು, ಯಾವುದೇ ಹೆಂಗಸು ಹೆಬ್ಬೆಟ್ಟು ಒತ್ತಬಾರದು ಅಂತ ನಾವೆಲ್ಲ ಒಟ್ಟಾಗಿ ಪ್ರಮಾಣ ಮಾಡಿದ್ದೀವಿ. ಅಕ್ಷರ ಜ್ಞಾನ ಪ್ರತಿಯೊಬ್ಬರಿಗೂ ಆತ್ಮರಕ್ಷಣೆ, ಸ್ವಾಭಿಮಾನ ಮತ್ತು ಗೌರವಕ್ಕೆ ತೀರ ಅಗತ್ಯ. ವಿದ್ಯೆಗೆ ವಯಸ್ಸಿನ ಹಂಗಿಲ್ಲ. ಕಲಿಯುವ ಮನಸ್ಸಿದ್ದರೆ ಅಜ್ಞಾನದ ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕಿನಲ್ಲಿ ಜೀವಿಸಬಹುದು.
ಕೆಲವು ದಿನಗಳ ನಂತರ ವಿಕ್ರಮ್ ಜಮೀನ್ದಾರ್ ನೀಡಿದ ಮತ್ತೊಂದು ಪತ್ರ ಹಿಡಿದು ಮಹೇಶ್ನ ಹತ್ತಿರ ಬೆದರಿಸುತ್ತಿರ್ತಾನೆ. ಹೇ ಮಹೇಶ್, ಜಮೀನ್ದಾರರು ಮತ್ತೊಂದು ಪತ್ರ ಕಳುಹಿಸಿದ್ದಾರೆ. ತಕ್ಷಣ ಬಂದು ಇಲ್ಲೊಂದು ಹೆಬ್ಬೆಟ್ಟು ಒತ್ತು. ಆಗ ವಿಕ್ರಮ್ ಧೈರ್ಯವಾಗಿ ಕಾಗದವನ್ನು ಕೈಗೆ ಪಡೆದು ಅದನ್ನು ಓದಿ ನಗುತ್ತಾ ಹೇಳುತ್ತಾನೆ. ತಡಿ ವಿಕ್ರಮ್, ಇನ್ಮುಂದೆ ಈ ಹಳ್ಳಿಯಲ್ಲಿ ಯಾರೂ ಕುರುಡರ ತರ ಹೆಬ್ಬೆಟ್ಟು ಒತ್ತಲ್ಲ. ಓಹೋ, ಮತ್ತೆ ಹಳೆಯ ನಾಟಕವೇ? ಹೊಸ ತೆರಿಗೆ ಕಟ್ಟಬೇಕು ಅಂತ ಬರೆದುಕೊಂಡು ಬಂದಿದ್ದೀಯಾ? ಏನು, ನಿಮ್ಗೂ ಓದೋಕ್ ಬರ್ತಾ? ಅಯ್ಯೋ, ಈ ಹಳ್ಳಿಯವರೆಲ್ಲ ಇಷ್ಟೊಂದು ಬೇಗ ಬದಲಾಗ್ಬಿಟ್ರ. ನನ್ ಬೇಳೆ ಇನ್ಮುಂದೆ ಇಲ್ಲಿ ಬೇಯಲ್ಲ. ನಿನ್ನ ಜಮೀನ್ದಾರನಿಗೆ ಹೋಗಿ ಹೇಳು, ನಮಗೂ ಈಗ ಅಕ್ಷರ ಓದೋಕೆ ಬರುತ್ತೆ, ಸರ್ಕಾರಿ ನಿಯಮಗಳೂ ಗೊತ್ತಿವೆ. ಇಂತಹ ಸುಳ್ಳು ಕಾಗದಗಳನ್ನು ತಂದು ನಮ್ಮನ್ನ ಬೆದರಿಸೋಕೆ ಇನ್ಮುಂದೆ ಸಾಧ್ಯವಿಲ್ಲ. ನೋಡಿದ್ಯಾ ವಿಕ್ರಮ್, ಅಂದು ನಮಗೆ ಓದಕ್ಕೆ ಬರಲ್ಲ ಅಂತ ಹೆದರಿಸಿದ್ದೆ. ಇವತ್ತು ನಮ್ಮ ಊರಿನ ಪ್ರತಿಯೊಬ್ಬರೂ ಅಕ್ಷರಸ್ಥರು. ಇನ್ಮುಂದೆ ನಿನ್ನ ಮೋಸದ ಆಟ ಈ ಊರಿನಲ್ಲಿ ನಡೆಯಲ್ಲ. ಹೊರಡು ಇಲ್ಲಿಂದ. ಅವರಿಗೂ ಓದೋಕೆ ಬರುತ್ತದೆ ಎಂದು ತಿಳಿದ ವಿಕ್ರಮ್ ಗಾಬರಿಯಾಗುತ್ತಾನೆ ಮತ್ತು ಭಯದಿಂದ ಅಲ್ಲಿಂದ ಓಡುತ್ತಾನೆ. ಊರಿನ ಜನರೆಲ್ಲರೂ ಹೆಮ್ಮೆಯಿಂದ ಅಕ್ಷರವೇ ಶಕ್ತಿ, ವಿದ್ಯೆ ನಮ್ಮ ಬೆಳಕು ಎಂದು ಹೇಳುತ್ತಾರೆ.